ಬೆಂಗಳೂರು ವಿದ್ಯುತ್ ಕಂಪನಿ ಲೈನ್ಮ್ಯಾನ್ಗಳಿಗೆ ಉಗ್ರಾಣ ಮತ್ತು ವಸತಿ ಗೃಹಗಳ ವಸತಿ ಸಮುಚ್ಚಯದ ಭೂಮಿ ಪೂಜೆ ನೆರವೇರಿಸಿದ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್. ಮುಖ್ಯಮಂತ್ರಿಗಳ ಬದಲಾವಣೆಯ ಬಗ್ಗೆ ಮಾತನಾಡುವ ದೊಡ್ಡ ವ್ಯಕ್ತಿ ನಾನಲ್ಲ ಎಂದು ಚಿಂತಾಮಣಿ ನಗರದ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿಯ ಶಕ್ತಿ ಮಿತ್ರನಿಗೆ ನೂತನವಾಗಿ ನಿರ್ಮಿಸಲಾಗುತ್ತಿರತಕ್ಕಂತಹ 1 ಬ್ಲಾಕ್ 8 ಉಗ್ರಾಣ ಮತ್ತು ವಸತಿ ಗೃಹಗಳ ವಸತಿ ಸಮುಚ್ಚಯದ ಅಂದಾಜು 350 ಲಕ್ಷಗಳ ವಸತಿಗಳ ನಿರ್ಮಾಣಕ್ಕಾಗಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಭೂಮಿ ಪೂಜೆಯನ್ನು ನೆರವೇರಿಸಿದರು. ಈ ಒಂದು ಸಂದರ್ಭದಲ್ಲಿ ಮಾತನಾಡಿದ ಅವರು, ದೇಶದ ಪ್ರಧಾನಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಅಮೆರಿಕದ ಷರತ್ತುಗಳಿಗೆ ಬೇಷರತ್ತಾಗಿ ಒಪ್ಪಂದಗಳಿಗೆ ಸಹಿ ಹಾಕಿ ದೇಶದ ಮಾನ ಮರ್ಯಾದೆಯನ್ನು ಹರಾಜಾಕಿದ್ದಾರೆ ಎಂದು ಆರೋಪಿಸಿದರು. ಯಾಕೆಂತಂದ್ರೆ ಅವರದೇ ಪಕ್ಷದಲ್ಲಿರ್ತಕ್ಕಂಥ ಮತ್ತು ಜನರು ಏನು ನಂಬಿಕೆಯನ್ನು ಇಟ್ಟುಕೊಂಡಿದ್ರು ದೇಶದ ಪ್ರಧಾನಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಬಗ್ಗೆ ಅವರು ಮಾಡಿರ್ತಕ್ಕಂಥದ್ದು ಈ ಒಂದು ಸಣ್ಣ ಕೆಲಸದಿಂದ ದೇಶದಲ್ಲಿ ಅವರ ಪಕ್ಷದವರು ಮತ್ತು ಬೇರೆಯವರು ಸಹ ದೇಶದ ಬಗ್ಗೆ ಯಾವ ರೀತಿ ಇಂದು ಹರಾಜು ಹಾಕಿದ್ದಾರೆ ಎಂಬತಕ್ಕಂಥದ್ದನ್ನು ನಾವು ನೋಡಬಹುದಾಗಿದೆ ಎಂದು ಆರೋಪಿಸಿದರು. ಅದೇ ರೀತಿಯಾಗಿ ಇನ್ನು ಮುಖ್ಯಮಂತ್ರಿ ವಿಚಾರವಾಗಿ ಅವರು ತಿಳಿಸಿದ ಅವರು, ನಾನು ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಮಾತನಾಡತಕ್ಕಂಥ ಅಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ಎಂಬತಕ್ಕಂಥ ರೀತಿಯಲ್ಲಿ ಅವರು ನುಡಿಸಿಕೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ನೌಕರರಿಗೆ ವಸತಿ ಕಟ್ಟಡ ಶಂಕುಸ್ಥಾಪನೆ ಮಾಡುವಂಥದ್ದಕ್ಕೆ ಇವತ್ತು ನಾವು ಬಂದಿದ್ವಿ. ಇಲ್ಲಿ ಸುಮಾರು 8 ವಸತಿ ಬ್ಲಾಕ್ ಮಾಡೋದಕ್ಕೆ ಇಲ್ಲಿ ಎಲ್ಲ ಅಧಿಕಾರಿಗಳಿಗೆ ಮತ್ತು ಲೈನ್ಮನ್ಗೆ ಎಲ್ಲರಿಗೂ ಈಗ ಮಂಜೂರಾಗಿರ್ತಕ್ಕಂಥದ್ದು 1 ಬ್ಲಾಕು 8 ಮನೆ ಮಾತ್ರ ಮಂಜೂರಾಗಿದೆ. ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಇರ್ತದೆ, ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರಲ್ಲಿ 4 ಮನೆ ಇರ್ತದೆ. ಅದೇ ನಾವೀಗ ಕೇಳಿರುವಂಥದ್ದು ನಾವು ಹೆಚ್ಚುವರಿಯಾಗಿ ಕೇಳಿದ್ದೀವಿ 8 ಬ್ಲಾಕ್ ಕೇಳಿದ್ದೀವಿ. ಎಕ್ಸಿಕ್ಯೂಟಿವ್ ಇಂಜಿನಿಯರಿಂದ ಹಿಡಿದು ಎಲ್ಲರಿಗೂ ಕೆಳಮಟ್ಟದ ಎಲ್ಲರಿಗೂ ಲೈನ್ಮನ್ಗಳಿಗೂ ಸೇರಿ ಇವತ್ತು ಇಲ್ಲಿ ಆಗಬೇಕು ಅಂತೇಳಿ ವರ್ಟಿಕಲ್ ಆಗಿ ಕಟ್ಟಬೇಕು ಅಂತೇಳಿ ಕೇಳಿದ್ದೀವಿ. ಈಗ ಏಪ್ರಿಲ್ ಆದ ನಂತರ ಅದಕ್ಕೆ ಮಂಜೂರಾತಿ ಕೊಡ್ತೀವಿ ಅಂತಕ್ಕಂಥ ಭರವಸೆ ಕೊಟ್ಟಿದ್ದಾರೆ. ಈಗ ಮೊದಲನೇ ಹಂತದ 1 ಬ್ಲಾಕ್ಗೆ ಇವತ್ತು ಪೂಜೆಯನ್ನು ಮಾಡಿದ್ದೀವಿ. ಮತ್ತು ಈಗ ಚಿಂತಾಮಣಿಯಲ್ಲಿ ಹೈಟೆನ್ಷನ್ ಲೈನ್ HT ಲೈನು ಮತ್ತು LTಗೆ ನಾವು ಸುಮಾರು 120 ಕೋಟಿಗೆ ಒಂದು ಅಂದಾಜು ಮಾಡಿಸಿದ್ವಿ, ಕೇಬಲ್ ಮಾಡಿದ್ವಿ. ಈಗ ಮೊದಲನೇ ಹಂತದಲ್ಲಿ 32 ಕೋಟಿ ಮಂಜೂರಾಗಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದಾರೆ ಕಳೆದ ನವೆಂಬರ್ ತಿಂಗಳಲ್ಲಿ. ಈಗ ಅದು ವರ್ಕ್ ಆರ್ಡ್ರು ಈ ಸದ್ಯದಲ್ಲಿ ಕೊಡ್ತಾ ಇದ್ದಾರೆ. ಈಗ ಅದು 32 ಕೋಟಿಯಲ್ಲಿ ನಗರದಲ್ಲಿ ಎಲ್ಲೆಲ್ಲಿ ಹೈಟೆನ್ಷನ್ ಲೈನ್ ಇದೆ ಅದೆಲ್ಲ ಅಂಡರ್ಗ್ರೌಂಡ್ ಕೇಬಲ್ ಆಗುತ್ತೆ. ಮುಂದಿನ ದಿನಗಳಲ್ಲಿ LT ಲೈನ್ಗಳನ್ನು ಅದು ಏರಿಯಲ್ ಬಂಚ್ ಕೇಬಲ್ ಅಂತ, ಅಂದರೆ ಮೇಲೆ ಕಂಬದ ಮೇಲೆ ಕೇಬಲ್ ಕಂಬಿ ಇಲ್ದಿರ ಕೇಬಲ್ ಮುಖಾಂತರ ವಿದ್ಯುತ್ ಸರಬರಾಜು ಮಾಡುವಂಥದ್ದಕ್ಕೆ ನಾವು ಅಂದಾಜು ಮಾಡಿದ್ದೀವಿ. ಈಗ ಅದನ್ನು ಕೂಡ ನಾವು ಮುಂದಿನ ದಿವಸದಲ್ಲಿ ಮಂಜೂರು ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಒಟ್ಟಾರೆಯಾಗಿ ಈಗ ಇನ್ನೊಂದಷ್ಟು ಸ್ಟೇಷನ್ಗಳು ಮಾಡಬೇಕು ಅಂತಕ್ಕಂಥ ಉದ್ದೇಶ. ಭಾಳಷ್ಟು ಕಡೆ ವಿದ್ಯುತ್ತು ಸರಿಯಾದ ರೀತಿ ಸರಬರಾಜು ಆಗ್ತಾ ಇಲ್ಲ, ಭಾಳ ದೂರದಿಂದ ಬರ್ತಾಯಿದೆ ಅಂತಕ್ಕಂಥದ್ದು. ಸುಮಾರು 5-6 ಜಾಗಗಳನ್ನು ಗುರುತಿಸಿದ್ದೀವಿ. ಈಗಾಗಲೇ 1-2ಕ್ಕೆ ಮಂಜೂರಾತಿ ಕೊಟ್ಟಿದ್ದಾರೆ. ನಾವು ಇನ್ನೂ ಕೆಲವು ಜಾಗಗಳನ್ನು ಗುರುತಿಸಿ ನಾವು ಇಲಾಖೆ ಹೆಸರಿಗೆ ಕೊಟ್ಟ ಮೇಲೆ ನಾವು ಅದನ್ನು ಮುಂದಿನ ದಿನಗಳಲ್ಲಿ ಅದಕ್ಕೂ ಕೂಡ 66 KV ಲೈನ್ಸನ್ನು ನಾವು ಮಾಡುವಂಥದ್ದಕ್ಕೆ ಸ್ಟೇಷನ್ಗಳನ್ನು ಮಾಡೋದಕ್ಕೆ ಕ್ರಮ ವಹಿಸ್ತಾ ಇದ್ದೀವಿ. ಒಟ್ಟಾರೆ ಗುಣಮಟ್ಟದ ವಿದ್ಯುತ್ತು ನಮ್ಮ ಕ್ಷೇತ್ರದಲ್ಲಿ ತಾಲೂಕಲ್ಲಿ ಎಲ್ಲ ಕಡೆ ರೈತರಿಗೆ ಸರಾಗವಾಗಿ ವಿದ್ಯುತ್ ಲಭ್ಯ ಆಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಇಂಜಿನಿಯರಿಂಗ್ ಕಾಲೇಜು ಈಗ ಆಗಿರ್ತಕ್ಕಂಥದ್ದು ಸ್ಟಾಫ್ ಕ್ವಾರ್ಟರ್ಸು, ಒಂದು ಹಾಸ್ಟೆಲ್ ಬ್ಲಾಕ್, ಇನ್ನೊಂದು ಹಾಸ್ಟೆಲ್ ಬ್ಲಾಕ್ ಕಾಮಗಾರಿ ಶುರುವಾಗಿದೆ. ಈಗ ಮೇನ್ ಬ್ಲಾಕ್ ಏನಾಗಬೇಕು ಅದರ ಕಾಮಗಾರಿ, ಯಾಕಂದರೆ ಅದು 2 ಲೆವೆಲಲ್ಲಿದೆ, ಅದರಿಂದ ಅದು ಸ್ವಲ್ಪ ವಿಳಂಬ ಆಗ್ತಾಯಿದೆ. ಬಹುತೇಕ ನಾವು ಮುಂದಿನ ವರ್ಷ ಏನು ಜೂನ್ ಜುಲೈಗೆ ಪೂರ್ಣ ಮಾಡಿಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಗುತ್ತಿಗೆದಾರರು ಕೊಟ್ಟಿದ್ದಾರೆ. ಯಾಕಂದರೆ ಸ್ವಲ್ಪ ಈ ಕಾಲಮ್ಸ್ ಇದು ಮೇಲೆ ರೈಸ್ ಆಗೋವರೆಗೂ ಸ್ವಲ್ಪ ಸಮಸ್ಯೆ ಆಗುತ್ತೆ. ಅದೆಲ್ಲ ರೈಸ್ ಆದಮೇಲೆ ಭಾಳ ತ್ವರಿತವಾಗಿ ಆಗುತ್ತೆ. ಈಗಾಗಲೇ ಹಾಸ್ಟೆಲ್ ಬ್ಲಾಕು ಇವೆಲ್ಲ ಒಳಗಡೆ ಪ್ಲಾಸ್ಟಿಂಗ್ ಎಲ್ಲ ಕಾಮಗಾರಿ ಆಗ್ತಾಯಿದೆ. ಈಗ ನೆಕ್ಸ್ಟು ಟಾಯ್ಲೆಟ್ಸು ಟೈಲ್ಸ್ ಹಾಕುವಂಥದ್ದು ಇವೆಲ್ಲ ಮನೆಯೆಲ್ಲ ನಾವು ಯಾವ್ದು ಹಾಕಬೇಕು ಏನಾಗಬೇಕು ಅಂತೆಲ್ಲ ಅದಕ್ಕೆ ಸೂಚಿಸಿದ್ದೀನಿ. ಇವನ್ ಸ್ಯಾನಿಟರಿ ಫಿಟ್ಟಿಂಗ್ಸ್ ಏನಾಗಬೇಕು ಇವೆಲ್ಲ ಸ್ವಲ್ಪ ಗುಣಮಟ್ಟದ ಹಾಕಬೇಕು ಅಂತೇಳಿ ಅದಕ್ಕೆಲ್ಲ ಸೂಚನೆ ಕೊಟ್ಟಿದ್ದೀನಿ. ಒಟ್ಟಾರೆಯಾಗಿ ಮುಂದಿನ 2027ರ
ಜೂನ್ ಜುಲೈ ಅಂತ್ಯಕ್ಕೆ ಬಹುಶಃ ಇಂಜಿನಿಯರಿಂಗ್ ಕಾಲೇಜ್ ಉದ್ಘಾಟನೆ ಆಗ್ಬೋದು ಅಂತಕ್ಕಂಥದ್ದು ನಮಗೆ ಒಂದಿರ್ತಕ್ಕಂಥ ವಿಶ್ವಾಸ. ಈಗ ಅವರು ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ. ಈಗಾಗಲೇ ಮೊನ್ನೆ 3ನೇ ಸೆಮಿಸ್ಟರ್ ಪರೀಕ್ಷೆ ಬರೆದಿದ್ದಾರೆ. ಇನ್ನು ಮತ್ತು ಆಗಸ್ಟ್ಗೆ 3ನೇ ಬ್ಯಾಚ್ ಬರ್ತದೆ. ಈಗ ಅವ್ರಿಗೂ ನಾವು ಪಾಲಿಟೆಕ್ನಿಕಲ್ಲಿ ಈಗ ಇನ್ನೊಂದು ಬ್ಲಾಕ್ ಕಟ್ತಾ ಇದ್ದೀವಿ. ಉತ್ತರದ ಬ್ಲಾಕನ್ನು ಕಟ್ಟುವಂಥದ್ದಕ್ಕೆ ಪ್ರಾರಂಭ ಮಾಡಿದ್ದೀವಿ. ಅದು ಬಹುತೇಕ ನಮಗೆ ಜುಲೈ ಅಂತ್ಯ ಅಥವಾ ಆಗಸ್ಟ್ ಮೊದಲನೇ ವಾರಕ್ಕೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಸ್ವಲ್ಪ ಈಗ ಅದು ಕೂಡ ಈಗ ಫುಟಿಂಗ್ಸ್ ಎಲ್ಲ ಆಗಿದೆ. ಇನ್ನು ಮೇಲೆ ಒಂದು ಪ್ಲಿಂತ್ ಎಲ್ಲ ಆದಮೇಲೆ ಬೇಗ ಕನ್ನಡ ಕಾಮಗಾರಿ ಮಾಡ್ತೀವಿ ಅಂಥೇಳಿ ಈಗ ಗುತ್ತಿಗೆದಾರರು ಬದಲಾಯಿಸಿರೋದ್ರಿಂದ ಮತ್ತು ಮುಖ್ಯ ಬ್ಲಾಕ್ ಏನಿದೆ ಅದು ಈಗ ನೆಲಸಮ ಆಗಿದೆ, ಹಳೆಯದು. ಈಗ ಅದನ್ನು ಕೈಗೆತ್ಕೊಳ್ತಾರೆ. ಅದು ಕೂಡ ಸುಮಾರು 100-120ಕ್ಕಿಂತ ಹೆಚ್ಚು ಕಾಲಮ್ಸ್ ಬರ್ತದೆ. ಅದನ್ನು ನಾವು ಕೈಗೆತ್ಕೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ. ಒಟ್ಟಾರೆಯಾಗಿ ಈಗ ಆಗಸ್ಟ್ ಸೆಪ್ಟೆಂಬರ್ಗೆ ನಮಗೆ ಕೊಠಡಿಗಳ ಅವಶ್ಯಕತೆ ಬೇಕಾಗುತ್ತೆ ಮತ್ತು ಹೊಸ ಒಂದು ಕೋರ್ಸನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ ಈ ವರ್ಷ. ಆರ್ಟಿಫಿಷಿಯಲ್ ಕಂಪ್ಯೂಟರ್ ಸೈನ್ಸ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್ ಒಂದು ಕೋರ್ಸನ್ನು ಮಾಡ್ತಾಯಿದ್ದೀವಿ. ಆಮೇಲೆ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಮಾಡ್ತಾಯಿದ್ದೀವಿ ಸ್ನೈಡರ್ ಕಂಪ್ನಿಯಿಂದ. ಅದು ನಿನ್ನೆ ತಾನೇ ಒಡಂಬಡಿಕೆ ಅದು ಅನುಮೋದನೆ ಕೊಟ್ಟಿದ್ದೀನಿ, ಅದು ಮಾಡ್ತಾಯಿದ್ದೀವಿ. ಈಗ ಮುಂದೆ ಸ್ಯಾಮ್ಸಂಗ್ ಅವರು ಒಂದು ಇಲ್ಲಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಮಾಡುವಂಥ ಒಂದು ಸಾಧ್ಯತೆಗಳಿದ್ದಾವೆ. ಟಾಟಾ ಕಂಪ್ನಿಯವ್ರ ಜೊತೆನೂ ಮಾತಾಡ್ತಾಯಿದ್ದೀವಿ. ಈ ರೀತಿ ಹೆಚ್ಚು ಕೌಶಲ್ಯಕ್ಕೆ ಆದ್ಯತೆ ಕೊಡುವಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಕೌಶಲ್ಯದ ತರಬೇತಿ ಆದರೆ ಅವರಿಗೆ ಉದ್ಯೋಗ ಅವಕಾಶಗಳು ಹೆಚ್ಚು ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಅದರಿಂದ ಇವೆಲ್ಲ ಪ್ರಯತ್ನಗಳನ್ನು ನಾವು ಮಾಡ್ತೀವಿ. ಮಂತ್ರಿಗಳು ಈಗ ನಾವು ಒಬ್ಬೊಬ್ಬರನ್ನು ಮಾತಾಡ್ಸೋಕ್ಕೆ ಆಗ್ತಾಯಿಲ್ಲ ಈಗ, ಯಾಕಂದರೆ ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅನ್ನೋದು ಮಾಹಿತಿ. ಒಟ್ಟಾರೆಯಾಗಿ ಸರ್ಕಾರ ಈಗ ಎಲ್ಲರಲ್ಲೂ ಸಂಪರ್ಕ ಬೆಳೆಸಿದೆ. ಈಗ ನಾನು ಮಾಧ್ಯಮಗಳಲ್ಲಿ ಓದಿರ್ತಕ್ಕಂಥದ್ದು ಈಗಾಗಲೇ ಒಂದು ಹಂತದಲ್ಲಿ ಕೆಲವರು ಬಂದಿದ್ದಾರೆ. ಇನ್ನೂ 2-3 ದಿವಸದಲ್ಲಿ, ಯಾಕಂದರೆ ಸ್ವಲ್ಪ ಅಲ್ಲಿ ಏರ್ ಸ್ಪೇಸ್ ಏನಿದೆ ಅದನ್ನು ನೋಡ್ಕೊಂಡು ಬರಬೇಕಾಗುತ್ತೆ. ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಮತ್ತೆ ಇನ್ನೊಂದು ದೊಡ್ಡ ಅನಾಹುತ ಆಗುತ್ತೆ. ಬಹುಶಃ ಎಲ್ಲರೂ ಸುರಕ್ಷಿತವಾಗಿ ತರುವಂಥದ್ದಕ್ಕೆ ಕೇಂದ್ರ ಸರ್ಕಾರ ಕೂಡ ಅವರು ಕ್ರಮ ವಹಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಕೂಡ ಈಗ ನಮ್ಮ ಕೈಯಲ್ಲಿ ಏನೇನು ನಾವು, ಯಾಕಂದರೆ ಅಲ್ಲಿ ಕೇಂದ್ರ ಸರ್ಕಾರ ಯಾವ ರೀತಿ ತಯಾರು ಮಾಡ್ತಾರೆ, ಯಾಕಂದರೆ ಅವರು ವಿದೇಶಾಂಗ ಇಲಾಖೆಯವರು ಅವರಲ್ಲಿ ವ್ಯವಹಾರ ಮಾಡಿ ಅಲ್ಲಿ ಹೆಂಗೆ ಈ ಒಂದು ಯುದ್ಧ ನಡೀತಾ ಇರುವಂಥ ಸಂದರ್ಭದಲ್ಲಿ ಯಾವ ರೀತಿ ಈ ವಿಮಾನ ಹಾರಾಟ ಆಗ್ತದೆ ಅಂತಕ್ಕಂಥದ್ದು ನಮಗಿಂತ ಹೆಚ್ಚು ಮಾಹಿತಿ ಕೇಂದ್ರದ ವಿದೇಶಾಂಗ ಇಲಾಖೆಗೆ ಮಾಹಿತಿ ಇರ್ತದೆ. ಅದರಿಂದ ಇದು ಒಂದು ಒಟ್ಟಾರೆಯಾಗಿ ಎಲ್ರಿಗೂ ಧೈರ್ಯ ತುಂಬುವಂಥ ಕೆಲಸ ಆಗಿದೆ. ಮುಖ್ಯಮಂತ್ರಿಗಳ ಜೊತೆ ನಾನು ಮೊನ್ನೆ ಶಿವಮೊಗ್ಗ ಒಂದು ಸಂದರ್ಭದಲ್ಲಿ ವಿಡಿಯೋ ಕಾಲ್ ಮುಖಾಂತರ ಕೆಲವನ್ನೆಲ್ಲ ಮಾತಾಡಿ ಧೈರ್ಯ ಹೇಳುವಂಥ ಕೆಲಸ ಮಾಡಿದ್ದಾರೆ. ಬಟ್ ಒಟ್ಟಾರೆಯಾಗಿ ಎಲ್ಲರೂ ಸುರಕ್ಷಿತವಾಗಿ ಯಾರ್ಯಾರು ವಾಪಸ್ ಬರಬೇಕು ಅಂತಿದ್ದಾರೆ. ಉದ್ಯೋಗ ಮಾಡೋವಂಥವ್ರು ಮತ್ತೊಬ್ಬರು ಅಲ್ಲೇ ಇರ್ತಾರೆ. ಯಾರು ಪ್ರವಾಸಕ್ಕಾಗಿ ಹೋಗಿದ್ದಾರೆ, ಯಾರು ತಕ್ಷಣ ಬರಬೇಕು ಅಂತಾರೆ, ಅವರೆಲ್ಲರ ಮಾಹಿತಿಯನ್ನು ಕೃಷ್ಣ ಬೈರೇಗೌಡರು ಸಂಪರ್ಕದಲ್ಲಿದ್ದಾರೆ ಮತ್ತು ನಮ್ಮ ಸರ್ಕಾರ ಕೂಡ ಎಷ್ಟು ಜನ ಇದ್ದಾರೆ ನಾನು ಹೇಳಲಿಕ್ಕಾಗೋದಿಲ್ಲ. ಯಾಕಂದರೆ ಈಗ ಕೆಲವರು ಸಂಪರ್ಕಕ್ಕೆ ಬಂದಿರ್ತಾರೆ, ಕೆಲವರು ಸಂಪರ್ಕಕ್ಕೆ ಬಂದಿರೋದಿಲ್ಲ. ಅದರಿಂದ ಅದು ನಿಖರವಾಗಿ ನಾನು ಹೇಳೋದು ತಪ್ಪಾಗ್ತದೆ. ಅವರು KPCC ಅಧ್ಯಕ್ಷರಾಗಿ 6 ವರ್ಷ ಆದಂಥ ಇದಕ್ಕೆ ಒಂದು ಊಟ ಕರೆದಿದ್ದೀವಿ. ಕಳೆದ ವರ್ಷ ಕೂಡ ಅವರು KPCC ಅಧ್ಯಕ್ಷರಾಗಿ 5 ವರ್ಷ ಪೂರೈಸಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಊಟಕ್ಕೆ ಕರೆದಿದ್ರು ಎಲ್ಲರೂ ಶಾಸಕರನ್ನು. ಬಹುಶಃ ಈಗ 6 ವರ್ಷ ಆಯಿತು ಅನ್ನೋದಂಥದ್ದು ಕರೆಯುವಂಥದ್ದಕ್ಕೆ ಅವರು ಕರೀತಾ ಇದ್ದಾರೆ ಅಂತ ಮಾಹಿತಿಯನ್ನು ನಾನು ಮಾಧ್ಯಮಗಳಲ್ಲಿ ಓದಿದೆ. ನನಗಿನ್ನೂ ಯಾವುದೂ ಅದರ ಬಗ್ಗೆ ಆಹ್ವಾನ ಬಂದಿಲ್ಲ. ಅವರು ನಮ್ಮ ಪಕ್ಷದ ಅಧ್ಯಕ್ಷರು. ಅವರು 6 ವರ್ಷ ಅಧ್ಯಕ್ಷರಾಗಿ ಅವರ ಅವಧಿ ನಾನು ಮಾಡಿದ್ದೀನಿ, ನಾನು ಕೆಲಸ ಮಾಡಿದ್ದೀನಿ. ಅದಕ್ಕೆಲ್ಲರಿಗೂ ಒಂದು ಸಂತೋಷದ ಒಂದು ಸಂದರ್ಭ ಇದು. ಹೋದ ಸತಿ ಮುಖ್ಯಮಂತ್ರಿಗಳು ಭಾಗವಹಿಸಿದ್ರು ಆ ಒಂದು ಊಟದ ಇದಕ್ಕೆ. ಮುಖ್ಯಮಂತ್ರಿಗಳು ಬಂದು ಭಾಗವಹಿಸಿ ಅವರು ಸ್ವಲ್ಪ ತಿಂದು ಎಲ್ಲರನ್ನೂ ಮಾತಾಡಿಸೋದು. ಆ ರೀತಿ ಇದ್ದರೆ ನಾವು ಪಕ್ಷದ ಒಂದು ಅಧ್ಯಕ್ಷರ ಸೂಚನೆ ಒಂದು ಆಹ್ವಾನ ಇದ್ದಾಗ ಎಲ್ಲರೂ ನಾವು ಪಕ್ಷದ ವಿಚಾರ ಬಂದಾಗ ಎಲ್ಲರೂ ನಾವು ಒಗ್ಗಟ್ಟಾಗಿ ನಾವು ಅವೆಲ್ಲ ಮಾಡೋವಂಥದ್ದು ಆಗುತ್ತೆ. ಯಾರು ಫೋನ್ ಕದ್ದಾಳಿಕೆ ಮಾಡಿದ್ರು ಅನ್ನೋದು ಯಾರಿಗೂ ಮಾಹಿತಿ ಇಲ್ಲ. ಸುಮ್ಮನೆ ಈಗ ವಿರೋಧ ಪಕ್ಷದವ್ರಿಗೆ ಏನಾದರೂ ಒಂದು ವಿಷಯ ಬೇಕು. ಈಗ ಏನೇನೋ ಸರ್ಕಾರ ಹಾಗೆ ಹೀಗೆ ಅಂತೆಲ್ಲ ಹೇಳ್ಕೊಂಡು ಬಂದರು. ಈಗ ಅದು ಅವ್ರು ಹೇಳಿದಂಗೆ ಯಾವುದೂ ಆಗಲಿಲ್ಲ. ಈಗ ಇನ್ಯಾವುದೋ ಒಂದು ಹುಟ್ಟಾಕೋದು. ಹಿಂದೇನೂ ಹೇಳಿದ್ರು, ಹಿಂದೇನೋ ಒಂದು ಸತಿ ಹೋದ ವರ್ಷ ಯಾವಾಗ ಒಂದು ಸತಿ ಇದೇ ರೀತಿಯಾಗಿ ಟೆಲಿಫೋನ್ ಕದ್ದಾಳಿಕೆ ಅಂತಕ್ಕಂಥ ಮಾತನ್ನು ಇವೆಲ್ಲ ಹೇಳುವಂಥದ್ದು ಹೇಳಿದ್ದಾರೆ. ಗೃಹ ಸಚಿವರು ಅದಕ್ಕೆಲ್ಲ ಏನೋ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅದರಿಂದ ವಿರೋಧ ಪಕ್ಷದವ್ರ ಪಾಪ ಅವರ ಲೋಪಗಳು ಇವತ್ತೇನು ಅಮೇರಿಕ ದೇಶದ ಜೊತೆಯಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಯಾವ ರೀತಿ ಶಿರ್ಸಾ ತಲೆ ಬಾಗಿಬಿಟ್ಟು ಅವರ ಎಲ್ಲ ಷರತ್ತುಗಳಿಗೆ ಬೇಷರತ್ತಾಗಿ ಅವರು ಒಪ್ಕೊಂಡು ದೇಶದ ಮಾನ ಮರ್ಯಾದೆ ಯಾವ ರೀತಿ ಇವತ್ತು ಒಂದು ಘನತೆ ಗೌರವವನ್ನು ಯಾವ ರೀತಿ ಯಾವ ಮಟ್ಟಕ್ಕೆ ತಂದಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಅವ್ರು ಯಾರಿಗೂ ಉತ್ತರ ಕೊಡೋಕ್ಕಾಗ್ತಾಯಿಲ್ಲ. ಅದರಿಂದ
ಅವರು ಅದನ್ನು ಜನರ ಗಮನ ಬೇರೆ ಕಡೆ ಎಳಿಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಏನಾದರೂ ಒಂದು ಈ ರೀತಿ ಹುಟ್ಟಾಗ್ತಕ್ಕಂಥದ್ದು BJPಯವರ ತಂತ್ರಗಾರಿಕೆ, ಅವರ ಜಾಯಮಾನ ಅದೇ ರೀತಿ ಅವರು ರಾಜಕಾರಣ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಅವರ ವೈಫಲ್ಯಗಳನ್ನು ಮುಚ್ಚಿಕೊಳ್ಳುವಂಥದ್ದಕ್ಕೆ ಈ ರೀತಿ ಬೇರೆ ಬೇರೆ ಅನಾವಶ್ಯಕ ವಿಚಾರಗಳನ್ನು ಮುಂದೆ ತರುವಂಥದ್ದು ಅಂಥ ಭ್ರಮೆ ಒಂದು ವ್ಯವಸ್ಥೆಯಲ್ಲಿ ಪ್ರಪಂಚದಲ್ಲಿ ಅವರಿದ್ದಾರೆ. ಜನ ಬಹುಶಃ ಇವತ್ತು ಎಲ್ರಿಗೂ ಮಾಹಿತಿ ಇದೆ, ನೀವು ನೋಡಿ ಇವತ್ತು ಅಮೇರಿಕಾ ಜೊತೆ ಏನು ಒಪ್ಪಂದ ಮಾಡಿಕೊಂಡ್ರ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಯಾರು ಹಿಂದೆ ಪ್ರಧಾನಮಂತ್ರಿಗಳನ್ನು ಹೊಗಳ್ತಾ ಇದ್ರು, ಅವರ ನಿರ್ಧಾರಗಳನ್ನು ಮೆಚ್ಕೊಳ್ತಾ ಇದ್ರು, ಈಗ ಅವರೆಲ್ಲ ಟೀಕೆ ಟಿಪ್ಪಣಿಗಳನ್ನು ಇವತ್ತು ಎಲ್ಲರಿಗೂ ಅರ್ಥ ಆಗ್ತಿದೆ ವಸ್ತುಸ್ಥಿತಿ ಏನು. ಬರೀ ಜಾತಿ ಧರ್ಮದ ಹೆಸರಲ್ಲಿ ಇವತ್ತು ಚುನಾವಣೆಗಳನ್ನು ನಡೆಸುವಂಥದ್ದು, ಸಮಾಜವನ್ನು ವಿಂಗಡಣೆ ಮಾಡುವಂಥದ್ದು ಇವೆಲ್ಲ ಭಾಳ ದಿವಸ ನಡೆಯಲ್ಲ. ಜನಕ್ಕೆ ಬೇಕಾಗಿರ್ತಕ್ಕಂಥದ್ದು ಯುದ್ಧ, ಗೌರವವಾಗಿ ಬದುಕುವಂಥದ್ದಕ್ಕೆ ಉದ್ಯೋಗ, ಒಂದು ಶಾಂತಿಯಿಂದ ನೆಲೆಸ್ತಕ್ಕಂಥದ್ದಕ್ಕೆ ಒಂದು ಒಳ್ಳೆಯ ಸಮಾಜ. ಇವತ್ತು ಜನ ಅದನ್ನು ಕೇಳ್ಕೊಳ್ತಾರೆ. ಯಾವುದೇ ಜಾತಿ ಧರ್ಮ ಮತ್ತೊಂದು ಅಂತಕ್ಕಂಥದ್ದು ಬಹುಶಃ ಯಾರಿಗೂ ಅದು ಭಾಳ ಪ್ರಮುಖವಾದಂಥ ವಿಚಾರ ಅಲ್ಲ. ಇವತ್ತು ನಮ್ಮ ಜಾತಿಗಳ ಬಗ್ಗೆ ನಮಗೆ ಅಭಿಮಾನ ಇರ್ತದೆ, ಗೌರವ ಇರ್ತದೆ. ಇವತ್ತು ನಾವು ಜಾತ್ಯತೀತ ರಾಷ್ಟ್ರದಲ್ಲಿದ್ದೀವಿ. ಅದರಿಂದ ಇದೆಲ್ಲ ಅವರು ಪ್ರಯತ್ನ ಮಾಡಲಿ, ಅದು ಒಂದು ಪ್ರಯತ್ನದ ಭಾಗ. ಕಾಂಗ್ರೆಸ್ನವರೇ CM ಆಗ್ತಾರೆ. ಜ್ಯೋತಿಷ್ಯ ಹೇಳೋಕ್ಕೆ ನನಗೆ ಬರೋದಿಲ್ಲ. ಒಂದಂತೂ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, DK ಶಿವಕುಮಾರ್ ಅವರು ಇರ್ಬೋದು, ಸಾಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಇರ್ಬೋದು, ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ಬದ್ಧವಾಗಿದ್ದೀವಿ ಅಂತ. ನೀವೇನಾದರೂ ಪ್ರಶ್ನೆ ಕೇಳೋದಿದ್ದು ದಯವಿಟ್ಟು ಕಾಂಗ್ರೆಸ್ ಹೈಕಮಾಂಡ್ಗೆ ಕೇಳಿ. ನಾವು ಯಾರು ಅಷ್ಟು ದೊಡ್ಡವರಲ್ಲ, ಇಂಥ ಒಂದು ದೊಡ್ಡ ವಿಚಾರಕ್ಕೆ ಉತ್ತರಿಸುವಂಥ ಅಧಿಕಾರ ನಮಗೂ ಇಲ್ಲ, ಬಹುಶಃ ಅಷ್ಟು ದೊಡ್ಡ ಮಟ್ಟಕ್ಕೆ ನಾವು ಬೆಳೆದೂ ಇಲ್ಲ. ಕೇಳಿದ್ದೀವಿ, ಜಾಗ ರೆಡಿ ಆಗ್ತಾ ಇದೆ. ಆದರೆ ನಿನ್ನೆ ಮಾತಾಡಿದಾಗ ಸತೀಶ್ ಅವ್ರು ಹೇಳಿದ್ರು ಈಗ 3 ಎಕರೆ ಬೇಕು ಅಂತ ಕೇಳ್ತಾ ಇದ್ದಾರೆ. ಈಗೇನೋ ಹೊಸದಾಗಿ ಇನ್ನೂ ದೊಡ್ಡ ಒಂದೊಂದು ಸ್ಟೇಷನ್ಗೆ 5 ಎಕರೆ ಅಂದರೆ ಕಷ್ಟ ಆಗ್ಬಿಡ್ತದೆ. ಈಗ 5 ಎಕರೆ ಈಗ ಪರಿಸ್ಥಿತಿ ಆಗ್ಬೋದು, ನೋಡೋಣ, ಅದನ್ನು ಪ್ರಯತ್ನ ಮಾಡೋಣ. ನಾವು ಈಗ ಸ್ಟೇಷನ್ಗೂ 66 kV ಸ್ಟೇಷನ್, ಸೊ ಅದರಿಂದ ಅಪ್ಗ್ರೇಡಬಲ್ ಅಂತ ಹೇಳ್ಬಿಟ್ಟು ಮುಂದೆ ಭವಿಷ್ಯದಲ್ಲಿ, ಯಾಕಂದರೆ ಈಗೆಲ್ಲ ಸೋಲಾರು ಇವೆಲ್ಲ ಜಾಸ್ತಿ ಹೆಚ್ಚು ಇವತ್ತು ಅದಕ್ಕೆ ಹೆಚ್ಚು ಉತ್ತೇಜನ ಕೊಡ್ತಾ ಇರೋದ್ರಿಂದ ಈಗ ಅದಕ್ಕೆ ನಾಳೆ ಬೇಕಾದಂಥ ಸೌಲಭ್ಯ ಮಾಡಬೇಕಾಗತ್ತೆ. ಬೇರೆ ಹೊಸದಾಗಿ ಮತ್ತೆ ಜಾಗ ಇಲ್ಲದೆ ಸ್ಟೇಷನಲ್ಲಿ ಮಾಡೋಕ್ಕಾಗೋದಿಲ್ಲ. ಅದರಿಂದ ಇವೆಲ್ಲ ಕೆಲಸಗಳ ಮೇಲಿಂದ ಜಾರಿ ಬೀಳುವಂಥದ್ದು ಇವೆಲ್ಲ ಭಾಳ ಸ್ವಲ್ಪ ಕೆಲಸದಲ್ಲಿ ಸ್ವಲ್ಪ ಏನು ಹೆಚ್ಚು ಅದರಲ್ಲಿ ರಿಸ್ಕ್ ಇರುವಂಥದ್ದು ಇದೆ. ಅದರಿಂದ ತಾವು ಅದನ್ನು ದಯವಿಟ್ಟು ಹುಷಾರಾಗಿ ತಾವು ಜಾಗರೂಕತೆಯಿಂದ ತಾವು ಕೆಲಸ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಮತ್ತು ಆದಷ್ಟು ಬೇಗ ಈಗೇನು ನಾಳಿದ್ದು ನಮ್ಮ ಬಜೆಟ್ ಮಂಡನೆ ಇದೆ. ಇದಾದ ಮೇಲೆ ನಾವು ಮತ್ತೆ ಈ ಒತ್ತಡವನ್ನು ಹಾಕಿ ಈ ವರ್ಷದಲ್ಲಿ, ಈ ಆರ್ಥಿಕ ವರ್ಷದಲ್ಲಿ ಈ ಉಳಿದಂಥ ಬ್ಲಾಕ್ಸ್ ಕೂಡ ಮಂಜೂರಾತಿ ತಗೊಂಡು ಆದಷ್ಟು ಬೇಗ ಎಲ್ಲರಿಗೂ ವಸತಿ ವ್ಯವಸ್ಥೆ ಕಲ್ಪಿಸುವಂಥ ಒಂದು ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ತಾವು ಆದಷ್ಟು ಏನು ಇವತ್ತು ರೈತರ ಪರವಾಗಿ ರೈತರಿಗೆ ಹೆಚ್ಚು ಕಿರುಕುಳ ಆಗದ ರೀತಿಯಲ್ಲಿ ತಾವು ಕೆಲಸ ಮಾಡಬೇಕು. ಈಗ ಭಾಳಷ್ಟು ಸಂದರ್ಭಗಳಲ್ಲಿ ದೂರುಗಳು ಬೇರೆ ಬೇರೆ ರೀತಿ ಬರ್ತವೆ. ಇವೆಲ್ಲ ನಾನು ಹೆಚ್ಚು ವಿವರವಾಗಿ ಹೇಳಕ್ಕೆ ಹೋಗೋದಿಲ್ಲ, ಎಲ್ಲ ನಿಮಗೆ ಗೊತ್ತಿದೆ. ಅದರಿಂದ ಅದಕ್ಕೆ ಯಾವುದಕ್ಕೂ ಅವಕಾಶ ಕೊಡ್ತೀರಾ. ರೈತರ ಪರವಾಗಿ, ವಿಶೇಷವಾಗಿ ರೈತರ ಪರವಾಗಿ, ಜನರ ನಾಗರಿಕರ ಪರವಾಗಿ ತಾವು ಕೆಲಸ ಮಾಡ್ತಕ್ಕಂಥ ಇಲಾಖೆ. ಅದರಿಂದ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ, ಯಾರಿಗೂ ಕಿರುಕುಳ ಆಗದ ರೀತಿಯಲ್ಲಿ, ಯಾರಿಗೂ ಅನವಶ್ಯಕವಾಗಿ ತಿರುಗಿಸುವಂಥ ಒಂದು ನಿಮ್ಮ ಹಿಂದೆ ಬಂದು ಪದೇ ಪದೇ ಕಚೇರಿಗೆ ಬರುವಂಥದ್ದು ಇಂಥದಕ್ಕೆ ಅವಕಾಶ ಕೊಡ್ತೀರಾ. ತ್ವರಿತವಾಗಿ ಅವರ ಕೆಲಸಗಳನ್ನು ಆಗುವಂಥದ್ದು ಮತ್ತು ಒಳ್ಳೆ ರೀತಿಯಲ್ಲಿ ವಿದ್ಯುತ್ ಸರಬರಾಜು ಆಗ್ತಕ್ಕಂಥದ್ದಕ್ಕೆ ತಮ್ಮ ಸಹಕಾರವನ್ನು ಈ ಸಂದರ್ಭದಲ್ಲಿ ಕೋರ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.